ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಟೈಟಲೆಲ್ಲ ನಿಮಗೆ ಗೊತ್ತಾಗಿದೆ ಏನಪ್ಪ ಟ್ರಿಕ್ಸು ಅಂತ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನು ಅಂತ, ಎಂಬ್ರಾಯ್ಡ್ರಿ ಡಿಸೈನ್ ಯಾರ್ಯಾರು ಮಾಡ್ತಿದ್ದೀರಾ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಈ ಟ್ರಿಕ್ಸು. ನೋಡೋಣ ಬನ್ನಿ ಹಾಗಾದರೆ. ಏನಿಲ್ಲ ಫ್ರೆಂಡ್ಸ್, ಇದು ಪೈಪಿಂಗ್ ಥ್ರೆಡ್ ಬರುತ್ತಲ್ವಾ, ಅದನ್ನು ಯೂಸ್ ಮಾಡಿಕೊಂಡ್ರೆ ಎಂಬ್ರಾಯ್ಡ್ರಿ ಮಾಡೋದು. ಹೇಗೆ ಅಂದರೆ, ಪೈಪಿಂಗ್ ಥ್ರೆಡ್ ಇರುತ್ತಲ್ವ, ಅದನ್ನು ಫಸ್ಟ್ ಲೈನ್ಗೆ ನೀವು ಫ್ಯಾಬ್ರಿಕ್ ಗ್ಲೋ ಹಾಕಿ ಸ್ಟಿಕ್ ಆದರೂ ಮಾಡ್ಬೋದು. ಇಲ್ಲ ಹೀಗೆ ನಾನು ಇಟ್ಕೊಂಡಿದ್ದೀನಲ್ಲ, ಹೀಗೆ ಕೈಯಲ್ಲಿ ಇಟ್ಕೊಂಡು ಆ ಸ್ಟಿಚ್ ಸ್ಯಾಟಿನ್ ಸ್ಟಿಚ್ ಫಸ್ಟ್ ಒಂದು ಸ್ಟಿಚ್ ಬಂದಿರುತ್ತಲ್ವ, ಆ ಲೈನ್ ಮೇಲೆ ಇಟ್ಕೊಂಡು ನೀವು ನೆಕ್ಸ್ಟ್ ಸ್ಟಿಚ್ ಬರುವಾಗ ಅದ್ರ ಮೇಲೇ ಆ ಥ್ರೆಡ್ನ ಯೂಸ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಸ್ಟಿಚ್ ಬರುತ್ತೆ. ಆವಾಗ ತುಂಬ ತಿಕ್ಕಾಗಿ ಬರುತ್ತೆ. ನಿಮಗೆ ಸ್ಟಿಚಿಂಗ್ ಆದಾಗ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅದು ಫಸ್ಟ್ ಲೈನ್ ಇರುತ್ತಲ್ವ, ಅದು ತಿಕ್ಕಾಗಿ ಬರೋದ್ರಿಂದ ನಿಮಗೆ ಬ್ಲೌಸು ಸ್ಟಿಚ್ ಮಾಡುವಾಗ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನಿಲ್ಲ, ಜಸ್ಟ್ ಅದನ್ನು ಪೈಪಿಂಗ್ ಥ್ರೆಡ್ನ ನಾವೀಗ ಇಟ್ಕೊಂಡು ಬಂದರೆ ಆಯಿತು. ಅದ್ರ ಮೇಲೆ ಸ್ಟಿಚ್ ಬರುತ್ತೆ ಆ ಥ್ರೆಡ್ ಮೇಲೆ. ಆವಾಗ ನಮಗದು ದಪ್ಪ ಅನಿಸುತ್ತಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ತಿಕ್ಕಾಗಿ ಬರೋದ್ರಿಂದ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಜಸ್ಟ್ ಅದನ್ನ ದಾರನ ನಾವು ಅದ್ರ ಮೇಲೆ ಲೈನ್ ಮೇಲೆ ಇಟ್ಕೊಂಡ್ರೆ ಆಯಿತು. ನಿಮಗೆ ಈ ಥರ ಇಟ್ಕೊಳ್ಳೋ ಕಷ್ಟ ಅಂದರೆ ಫ್ಯಾಬ್ರಿಕ್ಲು ಇಲ್ಲ ಗಮ್ ಏನಾದ್ರು ಹಾಕಿ ಇದನ್ನು ಸ್ಟಿಕ್ ಮಾಡ್ಬೋದು. ಅದಕ್ಕಿಂತ ಇದು ಬೆಟರ್ ಐಡಿಯಾ. ನೀವು ಕೈಯಲ್ಲಿ ಜಸ್ಟ್ ಇಟ್ಕೊಂಡ್ರೆ ಸಾಕು, ಥ್ರೆಡ್ ಮೇಲೇ ಸ್ಟಿಚ್ ಬರ್ತಾ ಹೋಗುತ್ತೆ. ಈ ಥರ ನೋಡಿ ನಾನು ಹೇಗೆ ಇಟ್ಕೊಂಡಿದ್ದೀನಿ. ಫಸ್ಟ್ ಒಂದು ಔಟ್ಲೈನ್ ಬಂದಿರುತ್ತಲ್ವ, ಹಿಂಗೆ ಲೈನ್ ಮೇಲೇ ನಾವು ಅದನ್ನು ಪೈಪಿಂಗ್ ಥ್ರೆಡ್ನ ಇಟ್ಕೊಂಡ್ರೆ ಆಯಿತು. ಅಂದರೆ ಆವಾಗ ಲೈನ್ ಅಂದರೆ ದಪ್ಪಕ್ಕೆ ಬರುತ್ತೆ. ನೀವು ಫಿನಿಶಿಂಗ್ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಪಿಕಾಕ್ ಡಿಸೈನ್ ಫ್ರೆಂಡ್ಸ್, ಸಿಂಪಲ್ ಪಿಕಾಕ್ ಇದೆ, ಬಟ್ ತುಂಬಾ ಚೆನ್ನಾಗಿ ಬಂತು ಡಿಸೈನ್. ಫ್ಲವರ್ ಇದೆ, ಮಧ್ಯ ಪಿಕಾಕ್ ಇದೆ, ತುಂಬ ಅಟ್ರಾಕ್ಟಿವ್ ಆಗಿದೆ ಡಿಸೈನ್ ನೋಡಲಿಕ್ಕೆ. ಮತ್ತು ಫಿನಿಶಿಂಗ್ ವೈಸು ತುಂಬಾ ಚೆನ್ನಾಗಿ ಬಂತು ಡಿಸೈನು. ನಿಮಗೇನಾದರೂ ಡಿಸೈನ್ ಇಷ್ಟ ಆದರೆ, ಇದು ಬೇಕು ನಿಮಗೆ ಅಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಎಂಬ್ರಾಯ್ಡ್ರಿ ಡಿಸೈನ್ಸ್ ಬೇಕು ಅಂದರೆ ಮಾಡಿಸ್ಕೋಬೋದು. ಇಲ್ಲಾಂದರೆ ಸ್ಟಿಚಿಂಗು ಬೇಕು ಅಂದರೆ ಎರಡೂ ಅವೈಲೇಬಲ್ ಇದೆ. ಎಂಬ್ರಾಯ್ಡ್ರಿ ವಿತ್ ಸ್ಟಿಚಿಂಗು ಇದೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಅದು ನನ್ನ ಮಗ ಇಟ್ಕೊಂಡಿದ್ದ, ಅವನು ಸರಿಯಾಗಿ ಇಟ್ಕೊಂಡಿಲ್ಲ. ಫೋನ್ನ ವಿಡಿಯೋ ಮಾಡುವಾಗ ಸ್ವಲ್ಪ ಆ ಕಡೆ ಆಗಿದೆ. ಏನಿಲ್ಲ, ಅದು ಫಸ್ಟ್ ಟೈಮ್ ಏನು ಬಂದಿರುತ್ತೆ ನಿಮ್ಗೆ ಅದ್ರ ಮೇಲೇ ಆ ಥ್ರೆಡ್ನ ಇಟ್ಕೊಂಡ್ರೆ ಆಯಿತು. ನಿಮ್ಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ಅದನ್ನ ಆಫ್ ಮಾಡ್ಕೊಂಡು ಮಾಡ್ಬೋದು. ಯಾರ ಹತ್ರ ಮಿಷಿನ್ ಇರುತ್ತೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಅದು ತುಂಬ ಈಗ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಡಿಸೈನ್ಸು ಅವ್ರು ಹೇಗೆ ಕ್ರಿಯೇಟ್ ಮಾಡಿರ್ತಾರೆ ಅದ್ರ ಮೇಲೆ ಹೋಗುತ್ತೆ. ನನಗೆ ತುಂಬ ತೆಳುವಾಗಿ ಬರುತ್ತೆ. ಆ ಲೈನು ತುಂಬ ತಿಕ್ಕಾಗಿ ಬೇಕು ನಮಗೆ. ತಿಕ್ಕಾಗಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಅದು ಫಸ್ಟ್ ಲೈನು ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಸ್ಟಿಚ್ ಮಾಡುವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್ ಕೊಡಲಿಕ್ಕೆ. ಮತ್ತು ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನಿಮಗೆ ಎಂಬ್ರಾಯ್ಡ್ರಿ ಏನಾದರೂ ಬೇಕು ಅಂದರೆ, ವರ್ಕ್ ಮಾಡಿಸ್ಬೇಕು ಅಂದರೆ, ಸ್ಟಿಚಿಂಗ್ ಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಎಂಬ್ರಾಯ್ಡ್ರಿ ಮಾಡುವಾಗ ಕೆಲವೊಂದು ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಅದು ಯಾವುದೇದು ಅಂತ ಕೆಲವೊಂದು ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇವಾಗ ಫಸ್ಟ್ ಒಂದು ಟ್ರಿಕ್ಸ್ ತೋರಿಸಿದ್ದೀನಿ. ನೆಕ್ಸ್ಟ್ ಹೋಗ್ತಾ ಈ ಥರ ವೀಡಿಯೋಸ್ ಸಿಗ್ತಾ ಆಗುತ್ತೆ ನೋಡೋದಕ್ಕೆ. ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ನಮಗೆ ಏನಂದರೆ ಡಿಸೈನ್ ಫೋಟೋದಲ್ಲಿ ನೋಡುವಾಗ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಗೊತ್ತಾಗಲ್ಲ. ಯಾವುದೇ ಆದ್ರೂ ನಾವು ಬಟ್ಟೆ ಮೇಲೆ
ಕ್ಲಾತ್ ಮೇಲೆ ಫುಲ್ ಡಿಸೈನ್ ನಾವು ಹಾಕಿದಾಗಲೇ ಅದು ಫುಲ್ ಕ್ಲಿಯರಿಟಿಯಾಗಿ ಗೊತ್ತಾಗೋದು ನಿಮಗೆ. ಇದು ನಾನು ನಿಮಗೆ ಸ್ಟಿಚ್ ಆಗಿ ಫುಲ್ ವರ್ಕ್ ಆದಮೇಲೆ ಮತ್ತೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ